ಜೋಳದ ರೊಟ್ಟಿ ಅಂದರೆ ಲಟ್ಸಕ್ಕೆ ಬರಲ್ಲ, ಹರಿದು ಹೋಗುತ್ತೆ ಬಡಿದ್ರೆ ಅಂತ ಮಾಡೋದನ್ನೇ ಬಿಟ್ಟಿದ್ದೀರಾ? ಹಾಗಾದರೆ ಈ ಒಂದೇ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ನೋಡಿ, ನೀವು ಕೂಡ ಕೈಯಲ್ಲೇ ತಟ್ಟಿ ಪರ್ಫೆಕ್ಟಾಗಿ ರೊಟ್ಟಿ ಮಾಡ್ತೀರಾ. ಹತ್ತಿಯಂತೆ ಮೃದುವಾಗಿ ಮುಂಜಾನೆ ಮಾಡಿದರೂ ಸಾಯಂಕಾಲವರೆಗೂ ಸಾಫ್ಟಾಗಿ ಇರುತ್ತೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿದರೆ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಇವಾಗ ನೋಡಿ ನಾನು ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಚಾಣಿಸ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಕುದಿತಕ್ಕಂಥ ನೀರನ್ನು ಹಾಕ್ಕೊಳ್ಳೋದು ಇದು ಒಂದು ಟಿಪ್ಸ್. ಯಾಕೆ ಅಂದರೆ ನಾವು ಎಷ್ಟು ಚೆನ್ನಾಗಿರ್ತಕ್ಕಂಥ ಕುದಿಯುವ ನೀರಿನಲ್ಲಿ ಹಿಟ್ಟನ್ನು ನಾದ್ತೀವಿ ಅಷ್ಟು ಚೆನ್ನಾಗಿರ್ತಕ್ಕಂಥ ಪರ್ಫೆಕ್ಟಾಗಿ ಹರಿಯದೆ ನಮ್ಮ ರೊಟ್ಟಿ ರೆಡಿಯಾಗುತ್ತೆ. ಸೊ ಹಾಗಾಗಿ ಕುದಿತಕ್ಕಂಥ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ರೊಟ್ಟಿ ಮತ್ತು ಬದ್ನಿಕಾಯಿ ಎಣ್ಗಾಯಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವಂತೂ ಜೋಳದ ರೊಟ್ಟಿ ಇಲ್ಲದೇ ನಮ್ಮ ಡೇನೇ ಸ್ಟಾರ್ಟ್ ಆಗಲ್ಲ. ಅಲ್ಲಾರಾಮ್ ಅಂತೂ ಬೇಕಾಗಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ರೊಟ್ಟಿ ಸೌಂಡು ಅಷ್ಟು ಚೆನ್ನಾಗಿ ಕೇಳಿ ಬರ್ತಾ ಇರುತ್ತೆ ಮಾರ್ನಿಂಗು. ಅದೇ ಒಂದು ಅಲಾರಾಮ್ ಅಂತಲೇ ತಿಳ್ಕೊಬೋದು. ಇವಾಗ ನೋಡಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪಾಗೆ ನಾವು ಈ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಮೊದಲು ಬಿಸಿ ನೀರಲ್ಲಿ ಎಷ್ಟು ಹಿಟ್ಟು ಗಟ್ಟಿಯಾಗುತ್ತೆ ಅಷ್ಟು ನಾವು ಹಿಟ್ಟನ್ನು ನಾದ್ಕೊಂಡು ಆಮೇಲೆ ತಣ್ಣೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಸಾಫ್ಟಾಗಿ ನಮ್ಮ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ. ಕೆಲವೊಬ್ಬರು ಹಿಟ್ಟನ್ನು ಬೋಗಾಣಿಯಲ್ಲೇ ಡೈರೆಕ್ಟಾಗಿ ಹಾಕಿ ಮುದ್ದೆ ಥರ ಮಾಡಿಕೊಂಡು ರೊಟ್ಟಿ ಮಾಡ್ತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ರೀತಿಯೇ ನಾವು ಮಾಡೋದು. ನಾನಿವಾಗ ರೊಟ್ಟಿ ಮಾಡಿ ತೋರಿಸ್ತಾ ಇರೋದು ಗ್ಯಾಸ್ ಅಂದರೆ ಕಟ್ಟಿ ಮೇಲೆ, ಗ್ಯಾಸ್ ಇಟ್ಟಿರ್ತಕ್ಕಂಥ ಕಟ್ಟಿ ನಮ್ಮ ಸೈಡೆಲ್ಲ ಅಂತ ಕಿಚನ್ ಮೇಲೇ ತೋರಿಸ್ತಾ ಇರೋದು. ಕೆಲವೊಬ್ಬರು ಲಟ್ಟಣಿಗೆ ಲಟ್ಟಿಸಿ ಮಾಡ್ತಾರೆ. ಆದರೆ ನಾನು ಇವತ್ತು ನಿಮಗೆ ತಟ್ಟಿ ಮಾಡಿರೋಂಥ ರೊಟ್ಟಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಲ್ಲನೂ ನಾನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನೋಡಿ ಈ ಅಳತೆಗೆ ಹಿಟ್ಟಿರಬೇಕು. ಇವಾಗ ಒಂದು ಉಳ್ಳಿನ ತೊಗೊಂಡು ಇವಾಗ ಯಾವ ರೀತಿ ರೊಟ್ಟಿನ ಬಡಿಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಉಂಡೆ ತೊಗೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಮೇಲ್ಗಡೆ ಈ ರೀತಿ ನಾವು ರೊಟ್ಟಿನ ಬಡಿಬೇಕಾಗುತ್ತೆ. ನೋಡಿ ರೊಟ್ಟಿ ಸ್ವಲ್ಪನೂ ಹರಿಯದೇ ಪರ್ಫೆಕ್ಟಾಗಿ ಬರುತ್ತೆ. ಕೈಯಲ್ಲೇ ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ತಟ್ಟಬೇಕಾಗುತ್ತೆ. ರೊಟ್ಟಿ ತಿರುಗ್ತಾ ಇರಬೇಕು. ಹಾಗೆ ಸ್ವಲ್ಪ ಮಧ್ಯ ಮಧ್ಯ ಹಿಟ್ಟನ್ನು ಹಾಕ್ಕೊಳ್ತಾ ಈ ರೀತಿ ನಾವು ರೊಟ್ಟಿನ ತಟ್ಟಬೇಕಾಗುತ್ತೆ. ನೋಡಿ ಯಾವ ರೀತಿ ರೊಟ್ಟಿ ತಿರುಗ್ತಾ ಇದೆ ಅಂತ. ರೊಟ್ಟಿ ತಿರುಗಿದ್ರೇ ಎಲ್ಲ ಸೈಡು ತಿಳುವಾಗಿ ಮೃದುವಾಗಿ ನಮ್ಮ ರೊಟ್ಟಿ ರೆಡಿಯಾಗುತ್ತೆ. ಹಾಗಾಗಿ ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ಇವಾಗ ಒಂದು ಕೈಯಿಂದ ಬಡಿದು ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಸ್ವಲ್ಪ ದೊಡ್ಡದು ಆದಮೇಲೆ ಮತ್ತೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಎರಡು ಕೈಯಿಂದ ಈ ರೀತಿ ರೊಟ್ಟಿಯನ್ನು ಬಡಿಬೇಕಾಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫಾಲೋ ಮಾಡಿ ರೊಟ್ಟಿ ಸ್ವಲ್ಪನೂ ಹರಿಯದೇ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ರೊಟ್ಟಿ ರೆಡಿಯಾಗಿದೆ ಅಂತ. ಪ್ರತಿಯೊಂದು ರೊಟ್ಟಿನೂ ಇದೇ ರೀತಿ ಮಾಡಿಕೊಂಡು ನಾವು ರೊಟ್ಟಿನ ಮಿದುವಾಗಿ ಮತ್ತು ಪರ್ಫೆಕ್ಟಾಗಿ ಮಾಡ್ಬೋದು. ಇವಾಗ ನೋಡಿ ರೊಟ್ಟಿ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ತವೆ ಮೇಲೆ ಹಾಕ್ಕೊಂಡು ಮತ್ತೆ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಂತ ರೊಟ್ಟಿ ಸ್ವಲ್ಪನೂ ಹರಿಯದೇ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ಇವಾಗ ಸ್ವಲ್ಪ ನೀರು ತೊಗೊಂಡು ರೊಟ್ಟಿಗೆ ಹಚ್ಚಬೇಕಾಗುತ್ತೆ. ನೀರು ಹಚ್ಚೋದ್ರಿಂದ ರೊಟ್ಟಿ ಮತ್ತಷ್ಟು ಪರ್ಫೆಕ್ಟಾಗಿ ಮಿದುವಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅರಿವೆಯ ಸಹಾಯದಿಂದ ರೊಟ್ಟಿಗೆ ನಾವು ಮೇಲೆ ನೀರನ್ನು ಹಚ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಹಾಕ್ಕೋಬೇಕಾಗುತ್ತೆ. ಮತ್ತೊಂದು ರೊಟ್ಟಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಮತ್ತು ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ಮತ್ತೆ ನಾದ್ಕೊಂಡು ಮತ್ತೆ ಒಂದು ಉಳಿ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕಿ ಮತ್ತೆ ನಾನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಮಾಡಿದರೆ ನಿಮ್ಮ ರೊಟ್ಟಿ ಪರ್ಫೆಕ್ಟಾಗಿ ಸ್ವಲ್ಪನೇ ಹರಿಯದೆ ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.
ಯಾವುದೇ ರೀತಿ ಹರಿಯದೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ. ನಾವು ನಾದ್ಕೋಬೇಕಾದ್ರೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಸ್ವಲ್ಪನೂ ಹರಿಯದೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾದ್ಕೋದ್ರಲ್ಲಿ ಇರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತದೆ. ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಜೋಳದ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಈ ರೀತಿ ಎಲ್ಲ ರೊಟ್ಟಿನೂ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಲಟ್ಟಿಸಿ ರೊಟ್ಟಿ ಮಾಡ್ತಾರೆ, ಹಾಗೆ ಕೆಲವೊಬ್ಬರು ಬಡಿದು ರೊಟ್ಟಿ ಮಾಡ್ತಾರೆ. ನಾವಂತೂ ಜಾಸ್ತಿ ಈ ರೀತಿಯೇ ರೊಟ್ಟಿ ಮಾಡೋದು. ಯಾಕಂದರೆ ಲಟ್ಟಿಸಿ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ. ಬಡಿದು ಮಾಡ್ತಕ್ಕಂಥ ರೊಟ್ಟಿ ತುಂಬಾ ಟೇಸ್ಟು ಬರುತ್ತೆ. ಹಾಗಾಗಿ ನಾವು ಈ ರೀತಿಯೇ ರೊಟ್ಟಿ ಮಾಡೋದು. ತುಂಬ ರೊಟ್ಟಿ ಮಾಡಬೇಕಾದ್ರೆ ಲಟ್ಟಿಸಿ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ರೊಟ್ಟಿ ಮಾಡಬೇಕಾದ್ರೆ ಈ ರೀತಿ ಬಡದೆ ರೊಟ್ಟಿ ಮಾಡಿರೋದು ನಾವು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹಾಗೆ ನಾನು ಹೇಳ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡಿ. ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ ಖಂಡಿತ. ಇವಾಗ ನೋಡಿ ಮತ್ತೆ ನಿಮಗೆ ಯಾವ ರೀತಿ ನೀರನ್ನು ಹಚ್ಬೇಕಂತ ತೋರಿಸ್ಕೊಡ್ತೀನಿ. ನೀರನ್ನು ಯಾವ ರೀತಿ ಹಚ್ಬೇಕಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ತವೆ ಮೇಲೆ ರೊಟ್ಟಿನ ಹಾಕ್ಕೊಂಡ ಮೇಲೆ ನಾವು ಸ್ವಲ್ಪ ನೀರು ತಗೊಂಡು ಈ ರೀತಿಯಾಗಿ ನೀರನ್ನು ಹಚ್ಕೋಬೇಕಾಗುತ್ತೆ. ನೀರು ಹಚ್ಕೊಂಡ ಮೇಲೆ ನಮ್ಮ ರೊಟ್ಟಿ ಎಲ್ಲ ಬೆಂದ ಮೇಲೆ ಇದನ್ನು ತಿರುವಿ ಹಾಕ್ಕೊಳ್ಬೇಕಾಗುತ್ತೆ. ನಾನಿವಾಗ ತಿರುವಿ ಕೂಡ ತೋರಿಸ್ತೀನಿ ನಿಮಗೆ. ಈ ಟೈಮಲ್ಲಿ ನಾವು ತಿರುಗಿಸ್ಬೇಕಾಗುತ್ತೆ ನೋಡಿ. ಯಾವ ಚಮಚೆ ಸಹಾಯ ಇಲ್ಲದೇ ನಮ್ಮ ರೊಟ್ಟಿ ಸಾಫ್ಟಾಗಿ ತನ್ನಿಂದ ತಾನೇ ಬೇದ ಮೇಲೆ ತನ್ನಿಂದ ತಾನೇ ಏಳುತ್ತೆ ನೋಡಿ. ಇವಾಗ ನಾನು ತಿರುವಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಸಾಫ್ಟಾಗಿ ಮತ್ತು ಪರ್ಫೆಕ್ಟಾಗಿ ಪುರಿ ಉಬ್ಬೋ ರೀತಿಯಲ್ಲಿ ನಮ್ಮ ರೊಟ್ಟಿ ಉಬ್ಬಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಹಾಗೆ ನಾವು ಮಾಡಿರ್ತಕ್ಕಂಥ ರೊಟ್ಟಿ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಂತ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಮತ್ತು ಯಾವ ರೆಸಿಪಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ರೆಸಿಪಿ ವಿಡಿಯೋನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ರೊಟ್ಟಿ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಆಲ್.